ರಾಜ. ಇವತ್ತು ಕಾಲೇಜ್ಗೆ ಹೋಗ್ತಿದ್ದಂಗೆ ನಮ್ಮ ಇಂಚರ ಬೆಳಗ್ಗೆನೆ ಹಿಂಗ್ ಕುಣಿತಾ ಇದ್ಲು. ಇದು ಭರತನಾಟ್ಯ. ತಿತ್ತಿತ್ತೈ ಜಿಗಿದಿತ್ತೈ. ನಿನ್ನೆ ತಾನೇ ಬಂಕ್ ಮಾಡೋದ್ ಬೇಡ ಅಂತ ಪ್ರಸಾದ ಕೊಟ್ಟಿದ್ ಇವ್ರುಗಳು ಇವತ್ತಾಗ್ಲೇ ಫಸ್ಟ್ ಕ್ಲಾಸೇ ಬಂಕ್ ಮಾಡ್ಬಿಟ್ಟು ಅಸೈನ್ಮೆಂಟ್ ಬರೀತಾ ಕೂತಿದ್ರು. ಜನ್ಮಕ್ಕೆ ಹೋಗೋ. ಐಶ್ವರ್ಯ ಯಾರೋ ಕಮೆಂಟ್ ಹಾಕಿದ್ರಂತೆ ಅವಳ ವಾಯ್ಸ್ ತುಂಬಾ ಚೆನ್ನಾಗಿದೆ ಅಂತ, ಅದಕ್ಕೆ ಅವ್ರಿಗೋಸ್ಕರ ಆಡಕ್ ಬರ್ತಾ ಇದ್ರು. ಅವಳು ಸಾಂಗ್ ಆಡ್ತಾ ಇದ್ಲು. ಅದಕ್ಕೆ ಅವ್ರಿಗೋಸ್ಕರ ಇನ್ನೊಂದ್ಸಲ ಹಾಡು ಹೇಳ್ತಾ ಇದ್ದೆ. ಆಡ್ಬೇಡ ಅಂದ್ರು ಆಡ್ಬಿಟ್ಟು ನಮ್ ಸಂಜು ಹತ್ರ ಹಿಂಗ್ ಬೈಸ್ಕೊಂಡ್ಲು. ದರಿದ್ರ ಕೋಗಿಲೆ ಆಡು ಅಂತ ಇರೋದು ನನ್ನ ಕೋಗಿಲೆ. ನಾನಂದ್ರೆ ಕೋಗಿಲೆ, ನಾನಂದ್ರೆ ಕೋಗಿಲೆ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ನನ್ ಬಾಳ್ಗಷ್ಟ್ ಬೆಂಕಿ ಹಾಕ. ಆಮೇಲೆ ಮತ್ತೆ ಇನ್ನೊಂದು ಸಾಂಗ್ ಡೆಡಿಕೇಟ್ ಮಾಡ್ತೀನಿ ಅಂತ ಮತ್ತೆ ಹಾಡು ಹೇಳಕ್ ಶುರು ಮಾಡಿದ್ಲು. ಆಮೇಲೆ ದೀಕ್ಷಾ ಅವ್ರ ಮಾವ ಕಾಲ್ ಮಾಡ್ಬಿಟ್ಟು ನೀವು ವ್ಲಾಗ್ ಚೆನ್ನಾಗಿ ಮಾಡ್ತೀರಾ ಅಂತ ಹೇಳ್ತಾ ಇದ್ರು. ತುಂಬಾ ಥ್ಯಾಂಕ್ ಯು ಸೋ ಮಚ್. ಅಕ್ಷು ಬಂದು ಸುಮ್ನೆ ಬರೀತಿದ್ ಸಂಜುಗೆ ಈ ತರ ಹಿಂಸೆ ಕೊಡ್ತಾ ಇದ್ಲು. ಲೇ ಚೆನ್ನಾಗಿ ಸ್ವಲ್ಪ ಬೇಡವಾ ನಮ್ಗೇನು ಅಪ್ಪ ಅಮ್ಮ ಇಲ್ವಾ ಹೊಡಿತೀರಲ್ಲ? ಆಮೇಲೆ ಸಂಜುಗೆ ನೀನ್ ಇವತ್ತು ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಹೇಳಿದ ತಕ್ಷಣನೇ ಅವಳು ಹಿಂಗಾಡಕ್ ಶುರು ಮಾಡ್ಬಿಟ್ಲು. ನಾನು ಇವತ್ತು ನನ್ನ ಗ್ಯಾಂಗ್ ಅವ್ರು ನಾನು ಚೆನ್ನಾಗಿ ಕಾಣಿಸ್ತೀನಿ. ನಂಗೆ ರಾಜ ಹುಲಿ ಅಂತ ಇಟ್ಕೊಟ್ಟಿದ್ರೆ ರಾಜ ಹುಲಿ ಅಂತ ಹೇಳ್ತಾರೆ. ಯಾವ ಇವೆಲ್ಲ? ಆಮೇಲೆ ನಾವೆಲ್ಲರೂ ಹೊಟ್ಟೆ ಹಸಿತಿತ್ತು ಅಂತ ಚಿಕನ್ ಫ್ರೈಡ್ ರೈಸ್ ತಿನ್ನಕ್ ಹೋದ್ವಿ. ಆಮೇಲೆ ಯಕ್ಷ ಮತ್ತೆ ಸಂಜು ತಿಂದಾದ್ಮೇಲೆ ಸುಮ್ಮನೆ ಕೂತ್ಕೊಳ್ದೆ ಹಿಂಗಾಡ್ತಾ ಇದ್ರು. ಬಾಯ್ ಬಾಯ್ ಗಾಯ್ಸ್. ಚಿಕನ್ ನೂಡಲ್ಸ್ ಎಲ್ಲ ತಿನ್ನಾಯ್ತು. ನೂಡಲ್ಸ್ ಅವಳದು. ಕೋಗಿಲೆ ಕಂಠದಿಂದ ನಿಮ್ದೊಂದು ವಾಕ್ಯ ತಿಳಿಸ್ತೀನಿ ಬನ್ನಿ. ಆಮೇಲೆ ಅದನ್ನೆಲ್ಲ ಮುಗಿಸ್ಕೊಂಡು ಅವ್ರಿಗೆ ಬಾಯ್ ಹೇಳಿ ನಾನು ಮನೆಗೆ ಬಂದೆ. ಓಕೆ ಫ್ರೆಂಡ್, ಬಾಯ್.